ಬಂಧುಗಳೇ, ಟ್ರಿಬಲ್8 ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಂಜಯ್ ದತ್, ಧ್ರುವ ಸರ್ಜಾ ಆಕ್ಷನ್ ಫ್ಯಾಕ್ಟ್ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ಸ್ ಭರವಸೆ ನೀಡುತ್ತಾರೆ. ಜೋಗಿ ಖ್ಯಾತಿಯ ಪ್ರೇಮ್ ನಿರ್ದೇಶನದ ಕೆಡಿ ದಿ ಡೆವಿಲ್ ಚಿತ್ರದಲ್ಲಿ ಧ್ರುವ ಸರ್ಜಾ, ಸಂಜಯ್ ದತ್, ಶಿಲ್ಪಾ ಶೆಟ್ಟಿ, ರೇಷ್ಮಾ ನಾಣ್ಯ, ರಮೇಶ್ ಅರವಿಂದ್, ರವಿಚಂದ್ರನ್ ಮತ್ತು ಇತರ ಸಮೂಹ ತಾರಾಗಣವಿದೆ. ಜುಲೈ 10ರಂದು ಮುಂಬೈಯಲ್ಲಿ ನಡೆದ ಅದ್ದೂರಿ ಕಾರ್ಯಕ್ರಮದಲ್ಲಿ ಕೆಡಿ ದಿ ಡೆವಿಲ್ ಚಿತ್ರದ ಟೀಸರ್ ಬಿಡುಗಡೆಯಾಗಿದೆ. ಧ್ರುವ ಸರ್ಜಾ ಮತ್ತು ಸಂಜಯ್ ದತ್ ರಕ್ತ ಬಂಧದಿಂದ ಬಂಧಿತರಾದ ಕ್ರೂರ ದರೋಡೆಕೋರರ ಪಾತ್ರದಲ್ಲಿ ನಟಿಸಿದ್ದಾರೆ. ಟೀಸರ್ 1970ರ ದಶಕದ ಆಕ್ಷನ್ ಫ್ಯಾಕ್ಟ್ ಗ್ಯಾಂಗ್ಸ್ಟರ್ ಡ್ರಾಮಾವನ್ನು ಪ್ರದರ್ಶಿಸುತ್ತದೆ. ಕೆಡಿ ದಿ ಡೆವಿಲ್ ನಿರ್ಮಾಪಕರು ಜುಲೈ 10ರಂದು ಮುಂಬೈಯಲ್ಲಿ ಆಯೋಜಿಸಿದ ಟೀಸರ್ ಬಿಡುಗಡೆ ಸಮಾರಂಭದಲ್ಲಿ ಬಹು ನಿರೀಕ್ಷಿತ ವಾಣಿಜ್ಯ ಆಕ್ಷನ್ ಚಿತ್ರದ ಟೀಸರ್ ಅನ್ನು ಬಿಡುಗಡೆ ಮಾಡಿದರು. ಜೋಗಿ ಖ್ಯಾತಿಯ ಪ್ರೇಮ್ ನಿರ್ದೇಶನದ ಈ ಚಿತ್ರದಲ್ಲಿ ಧ್ರುವ ಸರ್ಜಾ ಮತ್ತು ಸಂಜಯ್ ದತ್ ರಕ್ತಬಂಧಿತ ಎರಡು ಅಸಾಧಾರಣ ಶಕ್ತಿಗಳ ಪಾತ್ರದಲ್ಲಿ ನಟಿಸಿದ್ದಾರೆ. ಕನ್ನಡ, ಹಿಂದಿ, ತೆಲುಗು, ತಮಿಳು ಮತ್ತು ಮಲಯಾಳಂ ಭಾಷೆಯಲ್ಲಿ ಪ್ರಸ್ತುತಪಡಿಸಲಾದ 2 ನಿಮಿಷ 11 ಸೆಕೆಂಡ್ಗಳ ಟೀಸರ್ ಪ್ರಮುಖ ಪಾತ್ರಗಳ ಜೊತೆಗೆ ಕೆಲವು ಬೃಹತ್ ಸಾಹಸ ಸನ್ನಿವೇಶಗಳು ಮತ್ತು ಸಂಭಾಷಣೆಗಳನ್ನು ಪ್ರದರ್ಶಿಸಿತು. ಈ ಟೀಸರ್ ಪಾತ್ರ ಪರಿಚಯಗಳ ಸಂಗ್ರಹವಾಗಿದ್ದು, ಸಂಜಯ್ ದತ್ ಅವರ ಧಮ್ ದೇವ್ ಮತ್ತು ಧ್ರುವ ಸರ್ಜಾ ಅವರ ಕಾಳಿದಾಸ ಕೆಡಿ ಶೀರ್ಷಿಕೆ ಪಾತ್ರದಿಂದ ಪ್ರಾರಂಭವಾಗುತ್ತದೆ. ಇದರ ನಂತರ ಚಿತ್ರದಲ್ಲಿನ ಎಲ್ಲ ಇತರ ಪ್ರಮುಖ ಪಾತ್ರಗಳ ಪರಿಚಯವು ಅವರ ಹಿಂದಿನ ಪಾತ್ರ ಬಹಿರಂಗ ಪೋಸ್ಟರ್ಗಳನ್ನು ನೆನಪಿಸುವ ಸ್ವರೂಪದಲ್ಲಿ ನಡೆಯುತ್ತದೆ. ಶಿಲ್ಪಾ ಶೆಟ್ಟಿ, ರವಿಚಂದ್ರನ್ ಮತ್ತು ರಮೇಶ್ ಅರವಿಂದ್ ಅವರಂತಹ ಅನುಭವಿ ನಟರು ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಜೊತೆಗೆ ಯುವೈ ಖ್ಯಾತಿಯ ರೇಷ್ಮಾ ನಾಣಯ್ ಕೂಡ ಈ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ. ನೋರಾ ಫತೇಹಿ ಈ ಪ್ರೇಮ್ ನಿರ್ದೇಶನದ ಚಿತ್ರದಲ್ಲಿ ವಿಶೇಷ ಹಾಡಿನ ಮೂಲಕ ಕನ್ನಡಕ್ಕೆ ಪಾದಾರ್ಪಣೆ ಮಾಡಲಿದ್ದಾರೆ. ಕೆಡಿ ಮತ್ತು ಧಕ್ ದೇವ ರಕ್ತಸಿಕ್ತ ಹಿಂಸಾತ್ಮಕ ಜಗತ್ತನ್ನು ಪ್ರಸ್ತುತಪಡಿಸುತ್ತಾರೆ, ಏಕೆಂದರೆ ನಿರ್ದೇಶಕ ಪ್ರೇಮ್ ಟೀಸರ್ನ ಪ್ರಮುಖ ಹೈಲೈಟ್ ಆಗಿದ್ದು, ಅಲ್ಲಿ ಕೆಡಿ ಮತ್ತು ಧಕ್ ದೇವ ರಕ್ತದಿಂದ ಬಂಧಿತರಾಗಿದ್ದಾರೆ, ಆದರೆ ಪರಸ್ಪರ ಸಂಬಂಧ ಹೊಂದಿಲ್ಲ. ದೃಶ್ಯಗಳು 1970ರ ದಶಕದಲ್ಲಿ ಹೊಂದಿಸಲ್ಪಟ್ಟಿದ್ದು, ಕೆಡಿ ದಿ ಡೆವಿಲ್ ಒಂದು ಸೊಗಸಾದ ಅವಧಿಯ ಗ್ಯಾಂಗ್ಸ್ಟರ್ ನಾಟಕವಾಗಿದೆ ಎಂದು ಸ್ಥಾಪಿಸುತ್ತದೆ. ಈ ಚಿತ್ರಕ್ಕೆ ಅರ್ಜುನ್ ಜನ್ಯ ಸಂಗೀತ ಸಂಯೋಜಿಸಿದ್ದಾರೆ ಮತ್ತು ಮೊದಲ 2 ಸಾಂಗ್ಗಳಾದ ಶಿವ ಶಿವ ಮತ್ತು ಸೆಟ್ಟಾಗಲ್ಲ ಪ್ರೇಕ್ಷಕರಿಂದ ಮೆಚ್ಚುಗೆಯನ್ನು ಪಡೆದಿದೆ. ಈ ಕಮರ್ಷಿಯಲ್ ಆಕ್ಷನ್ ಚಿತ್ರವನ್ನು ಕೆವಿಎ ಪ್ರೊಡಕ್ಷನ್ ನಿರ್ಮಿಸಿದ್ದು, ದಳಪತಿ ವಿಜಯ್ ಅವರ ಜನ ನಾಯಕನ್ ಮತ್ತು ಯಶ್ ಅವರ ಟಾಕ್ಸಿಕ್ ನಂತಹ ಚಿತ್ರಗಳನ್ನು ಸಹ ನಿರ್ಮಿಸುತ್ತಿದೆ. ನಟ ಧ್ರುವ ಸರ್ಜಾ ಕೊನೆಯ ಬಾರಿಗೆ ಕನ್ನಡ ಚಿತ್ರ ಮಾರ್ಟಿನ್ ನಲ್ಲಿ ಕಾಣಿಸಿಕೊಂಡಿದ್ದರು. ಈ ಚಿತ್ರವು ಅಕ್ಟೋಬರ್ 2024ರಲ್ಲಿ ಬಿಡುಗಡೆಯಾಯಿತು ಮತ್ತು ಇದು ಪ್ರತಿಕೂಲ ವಿಮರ್ಶೆಯನ್ನು ಪಡೆದಿದೆ. ಕೆಡಿ ದಿ ಡೆವಿಲ್ ಇದನ್ನು ಕನ್ನಡ ಆಕ್ಷನ್ ಸ್ಟಾರ್ ಅವರ ಪುನರಾಗಮನದ ಚಿತ್ರ ಎಂದು ಹೇಳಲಾಗುತ್ತಿದೆ. ಮತ್ತೊಂದು ಕಡೆ ಸಂಜಯ್ ದತ್ ಕೊನೆಯ ಬಾರಿಗೆ ಅಕ್ಷಯ್ ಕುಮಾರ್ ನಾಯಕನಾಗಿ ನಟಿಸಿದ ಹಾಸ್ಯ ಚಿತ್ರ ಹೌಸ್ಫುಲ್ 5 ನಲ್ಲಿ ಕಾಣಿಸಿಕೊಂಡಿದ್ದರು. ಸ್ನೇಹಿತರೆ ಮತ್ತು ನನ್ನೆಲ್ಲ ಬಂಧುಗಳೇ, ಇದು ಕೆಡಿ ಸಿನಿಮಾದ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ದೇನೇ ಕಾಮೆಂಟ್ ಇದ್ರು ತಪ್ಪದೆ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.